ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ. ಅಚ್ಛಾ, ಒಂದು ಯೋಚನೆ ಮಾಡಿ. ಒಂದು ಕಾಲ ಇತ್ತು, ನಮ್ಮ ಅಜ್ಜ ಮುತ್ತಜ್ಜರು ಅಂಗಡಿಯಿಂದ ಒಂದು ಹಿಡಿ ಗೊಬ್ಬರ ತರ್ತಿರ್ಲಿಲ್ಲ. ಆದರೂ ಅವರ ಜಮೀನಿನಲ್ಲಿ ಬಂಗಾರದ ಬೆಳೆ ತೆಗಿತಿದ್ರು. ಅದ್ ಹೇಗೆ ಸಾಧ್ಯ? ಅವರತ್ರ ಇದ್ದ ಸೀಕ್ರೆಟ್ ಏನ್ ಗೊತ್ತಾ? ಆ ರಹಸ್ಯ ಬೇರೆ ಎಲ್ಲೂ ಇರಲಿಲ್ಲ. ಅದು ಅಡಗಿತ್ತು ನಮ್ಮದೇ ಪ್ರಕೃತಿಯ ಮಡಿಲಲ್ಲಿ. ಹೌದು, ನೀವು ಕೇಳಿದ್ದು 100ಕ್ಕೆ 100 ಸತ್ಯ. ನಮ್ಮ ಹಿರಿಯರು ಗಿಡದ ಬುಡದಲ್ಲಿ ಒಂದೇ ಒಂದು ಹಸಿ ಮೀನನ್ನ ಹೂತು ಇವತ್ತು ನಾವು ಪಡೆಯೋದಕ್ಕಿಂತ 3 ಪಟ್ಟು ಹೆಚ್ಚು ಇಳುವರಿ ಪಡೀತಿದ್ರು. ಹಾಗಾದ್ರೆ ಅಂಥ ಒಂದು ಅದ್ಭುತ ಪದ್ಧತಿಯನ್ನ ನಾವು ಯಾಕೆ ಕೈಬಿಟ್ವಿ? ಯಾಕೆ ಸಾವಿರಾರು ರೂಪಾಯಿ ಸುರಿದು ರಾಸಾಯನಿಕಗಳಿಗೆ ದಾಸರಾಗಿದ್ದೇವೆ? ಬನ್ನಿ, ಇವತ್ತು ನಮ್ಮದೇ ಪಾರಂಪರೆಯ ಆ ಕಳೆದುಹೋದ ರಹಸ್ಯವನ್ನ ಮತ್ತೆ ಹುಡುಕೋಣ. ಸರಿ, ಈ ವಿದ್ಯೆ ಎಲ್ಲಿಂದ ಬಂತು? ಇದರ ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುವಿ ನೋಡೋಣ ಬನ್ನಿ. ನಮ್ಮ ಹಿರಿಯರಿಗೆ ಕೃಷಿ ಎಂದ್ರೆ ಅದು ಪ್ರಕೃತಿಯಿಂದ ಬೇರೆ ಆಗಿರ್ಲೇ ಇಲ್ಲ. ಅವರಿಗೆ ಮಣ್ಣಿನ ಪ್ರತಿ ಕಣದಲ್ಲೂ ಜೀವ ಇದೆ, ಅದಕ್ಕೊಂದು ತನ್ನದೇ ಆದ ಶಕ್ತಿ ಇದೆ ಅನ್ನೋದು ಚೆನ್ನಾಗ್ ಗೊತ್ತಿತ್ತು. ಇದೇನೋ ಇವತ್ತಿನ ಹೊಸ ಟೆಕ್ನಾಲಜಿ ಅಂಧ ಅನ್ಕೋಬೇಡಿ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ದೇಶದ ಸೂರ್ಪಾಲ ಅನ್ನೋ ಮಹಾನ್ ವಿಜ್ಞಾನಿ ವೃಕ್ಷಾಯುರ್ವೇದ ಅನ್ನೋ ಗ್ರಂಥದಲ್ಲಿ ಕುಣಪಜಲ ಅನ್ನೋ ಹೆಸರಲ್ಲಿ ಇದರ ಬಗ್ಗೆ ಸವಿಸ್ತಾರವಾಗಿ ಬರೆದಿದ್ದಾರೆ. ಅಷ್ಟೇ ಯಾಕೆ, ಸಾವಿರಾರು ಮೈಲಿ ದೂರದ ಅಮೆರಿಕದ ಮೂಲ ನಿವಾಸಿಗಳು ಮತ್ತು ಪ್ರಾಚೀನ ಈಜಿಪ್ಟ್ನ ರೈತರು ಕೂಡ ಇದೇ ಪದ್ಧತಿಯನ್ನ ಚಾಚುತಪ್ಪದೆ ಪಾಲಿಸ್ತಾ ಇದ್ರು. ಇಷ್ಟೆಲ್ಲ ಇತಿಹಾಸ ಇರೋ ಇಷ್ಟು ಶಕ್ತಿಶಾಲಿಯಾದ ಪದ್ಧತಿಯನ್ನ ನಾವು ಕೈಬಿಟ್ಟಿದ್ ಯಾಕೆ? ಉತ್ತರ ಒಂದೇ: ರಾಸಾಯನಿಕಗಳ ಸುಲಭದ ದಾರಿ. ಆದರೆ ಆ ಸುಲಭದ ದಾರಿ ಇವತ್ತು ನಮ್ಮನ್ನ ಎಲ್ಲಿ ತಂದು ನಿಲ್ಸಿದೆ ಗೊತ್ತಾ? ವ್ಯತ್ಯಾಸ ಎಷ್ಟೊಂದು ಸ್ಪಷ್ಟವಾಗಿದೆ ನೋಡಿ. ಹಿಂದೆ ನಮ್ಮ ಮಣ್ಣು ಜೀವಂತವಾಗಿತ್ತು, ಖರ್ಚು ತೀರಾ ಕಡಿಮೆ, ನೆಮ್ಮದಿ ಹೆಚ್ಚಿತ್ತು. ಆದ್ರೆ ಇವತ್ತು ರಾಸಾಯನಿಕಗಳನ್ನ ಸುರಿದು ನಮ್ಮ ಫಲವತ್ತಾದ ಮಣ್ಣು ಬರಡಾಗಿದೆ, ಅಕ್ಷರಶಃ ಸತ್ತೋಗಿದೆ. ಇನ್ನು ಗೊಬ್ಬರದ ಬೆಲೆ ಬಗ್ಗೆ ಕೇಳಲೇಬೇಡಿ, ಅದು ಆಕಾಶ ಮುಟ್ಟಿದೆ. ಇದಕ್ಕಿಂತ ದೊಡ್ಡ ದುರಂತ ಇನ್ನೇನ್ ಬೇಕೇಳಿ? ಹಸಿರು ಕ್ರಾಂತಿಯ ಹೆಸರಲ್ಲಿ ಬಂದ ಯೂರಿಯಾ, ಡಿಎಪಿ ನೋಡೋಕೆ ಸುಲಭದ ದಾರಿಯಂತೆ ಕಂಡಿದ್ದು ನಿಜ. ಆದ್ರೆ ಅದರ ಪರಿಣಾಮ ಅಬ್ಬಬ್ಬಾ ಎಷ್ಟು ಭೀಕರವಾಗಿತ್ತು ಅಂದ್ರೆ, ನಮ್ಮ ಮಣ್ಣಿನ ಜೀವವಾಗಿದ್ದ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳ್ ಸತ್ತೇ ಹೋದ್ವು. ನಮ್ಮ ಬೆಳೆಗಳು ರೋಗ ನಿರೋಧಕ ಶಕ್ತಿಯನ್ನ ಕಳ್ಕೊಂಡು ದುರ್ಬಲವಾದು. ಕೊನೆಗೆ ಆ ವಿಷ ನಮ್ಮ ತಟ್ಟೆಗೂ ಬಂದು ನಮ್ಮೆಲ್ಲರ ಆರೋಗ್ಯವನ್ನು ಹಾಳ್ಮಾಡಿತು. ಆದ್ರೆ ಚಿಂತೆ ಬಿಡಿ, ಆ ಹಳೆ ಪದ್ಧತಿಗೆ ಒಂದು ಹೊಸ ಆಧುನಿಕ ರೂಪ ಕೊಡೋ ಸಮಯ ಈಗ ಬಂದಿದೆ. ಇವತ್ತಿನ ಕಾಲಕ್ಕೆ ತಕ್ಕಂತೆ ಯಾವುದೇ ಕೆಟ್ಟ ವಾಸನೆ ಇಲ್ಲದೆ ಅತ್ಯಂತ ಶಕ್ತಿಶಾಲಿಯಾದ ಒಂದು ದ್ರವವನ್ನ ನಾವೇ ತಯಾರಿಸಬಹುದು. ಅದನ್ನೇ ಫಿಶ್ ಅಮಿನೋ ಆಸಿಡ್ ಅಂತಾರೆ. ಆದರೆ ನಮ್ಮ ರೈತರ ಭಾಷೆಯಲ್ಲಿ ಹೇಳೋದಾದ್ರೆ ಇದು ನಮ್ಮ ಕಪ್ಪು ಬಂಗಾರ. ಇದಕ್ಕೆ ಬೇಕಾಗಿರೋದು ಕೇವಲ 2 ವಸ್ತುಗಳು. ಒಂದು, ಮೀನಿನ ಮಾರುಕಟ್ಟೆಯಲ್ಲಿ ಬಹುತೇಕ ಪುಗಸಟ್ಟೆ ಸಿಗುವ ಮೀನಿನ ತ್ಯಾಜ್ಯ. 2, ನಮ್ಮ ಕಪ್ಪು ಬೆಲ್ಲ. ಇದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಅನುಪಾತ. 1 ಕೆಜಿ ಮೀನಿನ ತ್ಯಾಜ್ಯಕ್ಕೆ ಸರಿಯಾಗಿ 1 ಕೆಜಿ ಬೆಲ್ಲ ಹಾಕ್ಲೇಬೇಕು. 1:1 ಅನುಪಾತವನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇನ್ನೊಂದು ಮುಖ್ಯವಾದ ವಿಷಯ, ಕಬ್ಬಿಣ ಅಥವಾ ಯಾವುದೇ ಲೋಹದ ಪಾತ್ರೆಯನ್ನ ಬಳಸಲೇಬಾರದು. ಇದನ್ನ ಮಾಡೋದು ತುಂಬಾನೇ ಸುಲಭ. ಮೊದಲಿಗೆ ಮೀನಿನ ತ್ಯಾಜ್ಯವನ್ನ ಸಣ್ಣದಾಗಿ ಕತ್ತರಿಸ್ಕೊಳ್ಳಿ. ನಂತರ ಒಂದು ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಪುಡಿ ಮಾಡಿದ ಬೆಲ್ಲ ಮತ್ತು ಕತ್ತರಿಸಿದ ಮೀನನ್ನ ಹಾಕಿ ಚೆನ್ನಾಗಿ ಕಲಸಿ. ನೋಡಿ, ಡ್ರಮ್ಮನ್ನ ಪೂರ್ತಿಯಾಗಿ ತುಂಬೇಡಿ, ಮೇಲೆ ಗ್ಯಾಸ್ ಹೋಗೋಕೆ ಸ್ವಲ್ಪ ಜಾಗ ಇರಬೇಕು. ಕೊನೆಗೆ ಡ್ರಮ್ನ ಬಾಯಿಗೆ ಒಂದು ಬಟ್ಟೆಯನ್ನ ಕಟ್ಟಿ ಗಾಳಿಯಾಡುವಂತಹ ನೆರಳಿನ ಜಾಗದಲ್ಲಿ ಇಟ್ರೆ ಸಾಕು. ಹಾಗೆ ಇಟ್ಟ ಮೇಲೆ ಒಳಗೆ ನಡೆಯೋದೇ ಒಂದು ಜಾದು. ಮೊದಲ ವಾರದಲ್ಲೇ ಬೆಲ್ಲವು ಮೀನಲ್ಲಿರೋ ನೀರನ್ನ ನಿಧಾನವಾಗಿ ಹೊರಗೆಳೆಯೋಕೆ ಶುರು ಮಾಡುತ್ತೆ. 1 ತಿಂಗಳು ಕಳೆಯೋಷ್ಟ್ರಲ್ಲಿ ಇದು ಬಳಸೋಕೆ ಸಿದ್ಧವಾಗಿರತ್ತೆ. ಆದ್ರೆ ನಿಮ್ಮಲ್ಲಿ ತಾಳ್ಮೆ ಇದ್ರೆ 4ರಿಂದ 6 ತಿಂಗಳು ಕಾಯಿರಿ. ಆಗ ಇದರ ಶಕ್ತಿ 100 ಪಟ್ಟು ಹೆಚ್ಚಾಗಿರುತ್ತೆ. ನೆನ್ಪಿಡಿ, ಈ ವಿದ್ಯೆಯಲ್ಲಿ ತಾಳ್ಮೆಯೇ ಎಲ್ಲಕ್ಕಿಂತ ದೊಡ್ಡ ಶಕ್ತಿ. ಸರಿ, ನೀವ್ ಮಾಡಿದ ದ್ರವ ಸರಿಯಾಗಿದೆಯೋ ಇಲ್ವೋ ಅಂತ ಹೇಗ್ ಚೆಕ್ ಮಾಡೋದು? ಅದಕ್ಕೆ ದುಬಾರಿ ಲ್ಯಾಬ್ ಏನೂ ಬೇಡ, ನಿಮ್ಮ ಮೂಗೆ ಸಾಕು. ಆ ದ್ರವದಿಂದ ಹಣ್ಣಿನಂಥ ಸಿಹಿ ಅಥವಾ ಸ್ವಲ್ಪ ಹುಳಿಯಾದ ಸುವಾಸನೆ ಬರ್ತಿದ್ರೆ ನೀವ್ ಗೆದ್ದಂತೆ. ಒಂದು ವೇಳೆ ಸಹಿಸೋಕಾಗದ ಕೆಟ್ಟ ವಾಸನೆ ಬಂದ್ರೆ ಎಲ್ಲೋ ತಪ್ಪಾಗಿದೆ ಅಂತ ಅರ್ಥ. ಓಕೆ, ಇದನ್ನ ತಯಾರಿಸೋದು ಹೇಗೆ ಅಂತ ನೋಡ್ತ್ವಿ. ಆದ್ರೆ ಈ ಕಪ್ಪು ಬಂಗಾರ ಅಂಥ ಅದ್ಭುತ ಫಲಿತಾಂಶವನ್ನ ಕೊಡೋದು ಹೇಗೆ? ಇದರ ಹಿಂದಿರೋ ವಿಜ್ಞಾನವಾದ್ರೂ ಏನು? ಬನ್ನಿ, ಇದು ಜಾದೂ ಅಲ್ಲ, ಇದೊಂದು ವೈಜ್ಞಾನಿಕ ಪವಾಡ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದೇ ಒಂದು ಮೀನಿನಲ್ಲಿ ಒಂದು ಗಿಡಕ್ಕೆ ಬೇಕಾದ ಪ್ರತಿಯೊಂದು ಅಂಶವೂ ಇದೆ.
ಯೋಚನೆ ಮಾಡಿ, ಅದರಲ್ಲಿ 18 ಬಗೆಯ ಅಮೈನೋ ಆಸಿಡ್ಗಳಿವೆ. NPK ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಷಿಯಂತಹ ಮುಖ್ಯ ಪೋಷಕಾಂಶಗಳಿವೆ. ಅಷ್ಟೇ ಅಲ್ಲ, ಕೈಟಿನ್ ಅನ್ನೋ ಒಂದು ವಿಶೇಷವಾದ ಅಂಶವಿದೆ. ಈ ಕೈಟಿನ್ ಇದೆಯವಾ, ಇದು ಗಿಡಗಳಿಗೆ ಒಂದು ಕವಚದಂತೆ ಕೆಲಸ ಮಾಡುತ್ತೆ. ಅಂದ್ರೆ ಕೀಟಗಳು ದಾಳಿ ಮಾಡೋಕ್ಕೂ ಮುಂಚೆನೇ ಗಿಡವನ್ನ ಯುದ್ಧಕ್ಕೆ ಸಿದ್ಧಪಡಿಸುತ್ತೆ. ಅಷ್ಟೇ ಅಲ್ಲ, ಈ ದ್ರವವನ್ನ ಮಣ್ಣಿಗೆ ಹಾಕಿದಾಗ ಅಲ್ಲಿರೋ ಕೋಟ್ಯಾಂತರ ಸೂಕ್ಷ್ಮಜೀವಿಗಳಿಗೆ ಹಬ್ಬದೂಟ ಸಿಕ್ಕ ಹಾಗಾಗುತ್ತೆ. ನಮ್ಮ ಹಿರಿಯರು ಹೇಳ್ತಿದ್ರಲ್ಲ, ಆ ಜೀವಿಗಳು ರಾಸಾಯನಿಕಗಳಿಂದ ಕಲ್ಲಾಗಿಲೋ ಮಣ್ಣನ್ನ ಮತ್ತೆ ಉಳುಮೆ ಮಾಡಿ ಸ್ಪಂಜಿನಂತೆ ಮೃದುವಾಗಿಸ್ತವೆ. ಇದು ಕೇವಲ ವಿಜ್ಞಾನವಲ್ಲ, ಇದು ನಮ್ಮ ಹಿರಿಯರ ಅನುಭವದ ಮಾತು. ಇದು ಕೇವಲ ಬಾಯಿ ಮಾತಲ್ಲ, ವಿಜ್ಞಾನದಿಂದಲೇ ಸಾಬೀತಾಗಿರೋ ಸತ್ಯ. ತಿರುಚಿರಾಪಳ್ಳಿ ವಿಶ್ವವಿದ್ಯಾಲಯದ ಒಂದು ಅಧ್ಯಯನ ಏನ್ ಹೇಳುತ್ತೆ ಗೊತ್ತಾ? ಸಾಮಾನ್ಯ ಗೊಬ್ಬರ ಬಳಸಿದಾಗ 1 ಹೆಕ್ಟೇರ್ಗೆ ಸುಮಾರು 11 ಟನ್ ಭತ್ತ ಬಂದಿದೆ. ಆದ್ರೆ ಇದೇ ಮೀನಿನ ದ್ರವವನ್ನ ಬಳಸಿದಾಗ ಇಳುವರಿ 14 ಟನ್ಗೂ ಹೆಚ್ಚಾಗಿದೆ. ಅಂದ್ರೆ ನೇರವಾಗಿ 27% ಹೆಚ್ಚು ಇಳುವರಿ. ಯೋಚಿಸಿ, ಖರ್ಚು ಕಡಿಮೆ, ಇಳುವರಿ ಜಾಸ್ತಿ. ಈಗ ನಮ್ಮ ಕಪ್ಪು ಬಂಗಾರ ಸಿದ್ಧವಾಗಿದೆ. ಅದರ ಶಕ್ತಿನೂ ನಮಗ್ ಗೊತ್ತಾಯ್ತು. ಆದ್ರೆ ಇದನ್ನ ಬಳಸೋ ಸರಿಯಾದ ವಿಧಾನವನ್ನ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ. ಯಾಕಂದ್ರೆ ಸರಿಯಾಗಿ ಬಳಸ್ತ್ರೆ ಇದು ಅಮೃತ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ವಿಷಾನೂ ಆಗ್ಬಹುದು. ಒಂದೇ ಒಂದು ಸಂಖ್ಯೆಯನ್ನ ನಿಮ್ಮ ಮನಸ್ಸಲ್ಲಿ ಅಚ್ಚೊತ್ತಿಟ್ಕೊಳ್ಳಿ. 1:1000 ಅಂದ್ರೆ 1000ಕ್ಕೆ 1. 1 ಲೀಟರ್ ನೀರಿಗೆ ಕೇವಲ 1 ಮಿಲಿಲೀಟರ್ ದ್ರವ, 1 ಹನಿ ಹೆಚ್ಚಾಗಬಾರ್ದು. ಇದು ಎಷ್ಟು ಶಕ್ತಿಶಾಲಿ ಅಂದ್ರೆ ಇದನ್ನ ಡೈಲ್ಯೂಟ್ ಮಾಡದೇ ನೇರವಾಗಿ ಹಾಕಿದ್ರೆ ಗಿಡಗಳು ಸುಟ್ಟೋಗುವ ಅಪಾಯ ಇರುತ್ತೆ. ಇದನ್ನ 3 ಅದ್ಭುತ ರೀತಿಗಳಲ್ಲಿ ಬಳಸಬಹುದು. ಮೊದಲನೇದಾಗಿ, ವಾರಕ್ಕೊಮ್ಮೆ ಗಿಡದ ಬೇರುಗಳ ಹತ್ರ ಹಾಕಬಹುದು. ಎರಡನೇದಾಗಿ, ಸಂಜೆ ತಂಪಾದ ಸಮಯದಲ್ಲಿ ಎಲೆಗಳ ಮೇಲೆ ಸಿಂಪಡಿಸಬಹುದು. ಸಂಜೆ ಹೊತ್ತು ಯಾಕೆ ಅಂದ್ರೆ ಎಲೆಗಳು ಅದನ್ನ ನಿಧಾನವಾಗಿ, ಸಂಪೂರ್ಣವಾಗಿ ಹೀರ್ಕೊಳ್ತವೆ. ಮೂರನೇದಾಗಿ, ಬಿತ್ತೋಕು ಮುಂಚೆ ಬೀಜಗಳನ್ನ ಇದರಲ್ಲಿ ನೆನೆಸಿ ಬೀಜೋಪಚಾರ ಮಾಡಿದ್ರೆ ಮೊಳಕೆ ಒಡೆಯೋ ಪ್ರಮಾಣ ಜಾಸ್ತಿಯಾಗತ್ತೆ. ಈಗ ಹೇಳೋ 4 ನಿಯಮಗಳು ಎಲ್ಲಕ್ಕಿಂತ ಮುಖ್ಯ. ಮೊದಲನೇದು, ಯಾವಾಗ್ಲೂ ಡೈಲ್ಯೂಟ್ ಮಾಡಿಯೇ ಬಳಸಿ. ಎರಡನೇದು, ಬಿಸಿಲಿನಲ್ಲಿ ಬೇಡ, ಸಂಜೆಯ ತಂಪಾದ ಹೊತ್ತಿನಲ್ಲೇ ಬಳಸಿ. ಮೂರನೇದು, ತಯಾರಿಸುವಾಗ 1 ಹನಿ ನೀರನ್ನೂ ಸೇರಿಸಬೇಡಿ. ಮತ್ತು 4ನೇದು, ಆಸೆಪಟ್ಟು ಅತಿಯಾಗಿ ಬಳಸಬೇಡಿ. ಈ 4 ಸೂತ್ರಗಳನ್ನ ಪಾಲಿಸಿದ್ರೆ ನಿಮಗೆ ಅದ್ಭುತ ಫಲಿತಾಂಶ ಖಂಡಿತ ಸಿಗುತ್ತೆ. ಈ ಒಂದು ಸರಳ ವಿಧಾನ ನಿಮ್ಮ ಜಮೀನಿನಲ್ಲಿ ಒಂದು ಹೊಸ ಹಸಿರು ಕ್ರಾಂತಿಯನ್ನೇ ತರಬಲ್ಲದು. ಇದು ನಿಮ್ಮ ಜೇಬಿನಲ್ಲಿರೋ ಹಣವನ್ನ ಉಳಿಸುತ್ತೆ, ನಿಮ್ಮ ಕಾಲ್ ಕೆಳಗಿರೋ ಮಣ್ಣನ್ನ ಉಳಿಸುತ್ತೆ, ಮತ್ತು ಕೊನೆಗೆ ನಿಮ್ಮ ತಟ್ಟೆಗೆ ಆರೋಗ್ಯಕರ, ವಿಷಮುಕ್ತ ಬೆಳೆಯನ್ನ ತಂದ್ಕೊಡುತ್ತೆ. ಆದ್ರೆ 100ಕ್ಕೆ 90 ಜನ ರೈತರು ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಅದುವೇ ತಾಳ್ಮೆಯ ಕೊರತೆ. ಒಂದೇ ವಾರಕ್ಕೆ ರಿಸಲ್ಟ್ ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ, ಅಥವಾ ಆಸೆಯಿಂದ ಜಾಸ್ತಿ ಬಳಸಿ ಕೈ ಸುಟ್ಕೊಳ್ತಾರೆ. ದಯವಿಟ್ಟು ಆ ತಪ್ಪು ಮಾಡಬೇಡಿ. ತಾಳ್ಮೆಯಿಂದಿರಿ. ಕನಿಷ್ಠ 1 ತಿಂಗಳಾದ್ರೂ ಅದನ್ನ ಹುದುಗ್ಲು ಬಿಡಿ ಮತ್ತು ಹೇಳಿದ ಪ್ರಮಾಣದಲ್ಲಿ ಮಾತ್ರ ಬಳಸಿ. ಕೊನೆಯದಾಗಿ ಒಂದು ಮಾತು ನೆನ್ಪಿಡಿ, ನಾವು ಮಾಡ್ತಿರೋದು ಕೇವಲ ಹೊತ್ತೆಪಾಡಿನ ಕೃಷಿಯಲ್ಲ. ಇದು ನಮ್ಮ ಹಿರಿಯರು ರಕ್ತ ಬೆವರು ಸುರಿಸಿ ನಮಗೆ ಬಿಟ್ಟುಕೊಟ್ಟಿರೋ ಒಂದು ಮಹಾನ್ ಪರಂಪರೆ. ರೈತನಾಗಿರೋದು ಒಂದು ವೃತ್ತಿಯಲ್ಲ, ಅದು ಈ ದೇಶದ ಹಸಿವನ್ನು ನೀಗಿಸೋ ಒಂದು ಗೌರವ, ಒಂದು ಜವಾಬ್ದಾರಿ. ಹಾಗಾದ್ರೆ ನಿಮ್ಮ ಜಮೀನಿನಲ್ಲಿ ಈ ಕ್ರಾಂತಿಗೆ ನಾಂದಿ ಹಾಡೋಕೆ ನೀವು ಸಿದ್ಧರಿದ್ದೀರಾ? ರಾಸಾಯನಿಕಗಳ ದಾಸ್ಯದಿಂದ ಹೊರಬಂದು ಸ್ವಾಭಿಮಾನಿ, ಸ್ವಾವಲಂಬಿ ರೈತರಾಗಲು ಸಿದ್ಧರಿದ್ದೀರಾ? ಹಾಗಿದ್ರೆ ಬರೋ ಭಾನುವಾರವೇ ನಿಮ್ಮ ಹತ್ತಿರದ ಮೀನಿನ ಮಾರುಕಟ್ಟೆಗೆ ಹೋಗಿ ಈ ಕಪ್ಪು ಬಂಗಾರವನ್ನ ತಯಾರಿಸೋಕೆ ಮೊದಲ ಹೆಜ್ಜೆ ಇಡಿ. ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಉಪಯೋಗ ಆಯ್ತು ಅಂತ ಅನಿಸಿದ್ರೆ ದಯವಿಟ್ಟು ಈ ಜ್ಞಾನವನ್ನ ನಿಮ್ಮಲ್ಲೇ ಇಟ್ಕೊಳ್ಬೇಡಿ. ನಿಮ್ಮ ರೈತ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ನೆನಪಿಡಿ, ಒಬ್ಬೊಬ್ಬ ರೈತ ಸ್ವಾವಲಂಬಿಯಾದಂತೆ ನಮ್ಮ ಇಡೀ ದೇಶವೇ ಸ್ವಾವಲಂಬಿಯಾಗುತ್ತೆ. ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲ ನೀಡಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.